ನಮ್ಮ ಚಾನಲ್ನ ಆತ್ಮೀಯ ಎಲ್ಲ ವೀಕ್ಷಕರಿಗೆ ನಿಮ್ಮ ಶ್ರೀನಿವಾಸ್ ಗುರೂಜಿ ಮಾಡುವ ನಮಸ್ಕಾರ. ಈ ದಿನ ಈ ವಿಡಿಯೋದಲ್ಲಿ ಶ್ರವಣ ನಕ್ಷತ್ರದವರಿಗೆ ಯಾವ ಗಣ ಮತ್ತು ಯಾವ ನಾಡಿ ಮತ್ತು ಈ ಶ್ರವಣ ನಕ್ಷತ್ರಕ್ಕೆ ರಾಶಿಯ ಅಧಿಪತಿ ಯಾರು ಮತ್ತು ಈ 4 ಪಾದಗಳ ವಿವರಣೆ ಮತ್ತು ಯಾವ ವರ್ಷದಲ್ಲಿ ಇವರಿಗೆ ಗಂಡಾಂತರಗಳಿರುತ್ತೆ ಮತ್ತು ಎಷ್ಟು ಆಯುಷ್ಯಿದೆ ಇವೆಲ್ಲವನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಶ್ರವಣ ನಕ್ಷತ್ರ ದೇವಗಣಕ್ಕೆ ಸಂಬಂಧಿಸಿದ್ದು. ನಂತರ ಕಪಿ ಅಂದರೆ ಕೋತಿ ಯೋನಿಯಾಗಿರುತ್ತೆ, ಅಂತ್ಯನಾಡಿಯಾಗಿರುತ್ತೆ ಶ್ರವಣ ನಕ್ಷತ್ರ. ಮತ್ತು ಶ್ರವಣ ನಕ್ಷತ್ರ ಮಕರ ರಾಶಿಯಾಗಿದೆ. ಮಕರ ರಾಶಿಯ ಅಧಿಪತಿ ಶನೇಶ್ವರ ಸ್ವಾಮಿ ಈ ಮಕರ ರಾಶಿಯ ಅಧಿಪತಿಯಾಗಿರ್ತಾರೆ. ಹೀಗೆ ಶ್ರವಣ ನಕ್ಷತ್ರ ಮೊದಲನೇ ಪಾದದಲ್ಲಿ ಜನಿಸಿದರೆ ನೋಡಿ, ಒಂದೊಂದು ನಕ್ಷತ್ರಕ್ಕೂ 4 ಪಾದಗಳಿದೆ. ಅದರಲ್ಲಿ ಮೊದಲನೇ ಪಾದದಲ್ಲಿ ಯಾರು ಜನಿಸಿದ್ದಾರೆ ಅವರು ಈ ನಕ್ಷತ್ರದ ಮೊದಲನೇ ಪಾದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಮೇಷ ಅಂಶವಾಗುವುದು. ಅದಕ್ಕೆ ಮೇಷಕ್ಕೆ ಕುಜ ಅಧಿಪತಿಯಾಗಿರೋದ್ರಿಂದ ಇದರಲ್ಲಿ ಜನಿಸಿದವರಿಗೆ ಅಲ್ಪ ಸಂತಾನಿಯು ಅಂದರೆ ಸ್ವಲ್ಪ ಸಂತಾನಕ್ಕೆ ಸಂಬಂಧಪಟ್ಟಂತೆ 1 ಮಕ್ಕಳು ಅಥವಾ 2 ಮಕ್ಕಳು ಹೀಗೆ ಇರುತ್ತೆ ಅಂತ ಹೇಳ್ತಾರೆ. ಮತ್ತು ಪಾಪಕಾಮಾಸಕ್ತರು ಮತ್ತು ಪಾಪ ಕೆಲಸಗಳನ್ನು ಮಾಡ್ತಕ್ಕಂಥವ್ರು ಹೆಚ್ಚಾಗ್ತಾರೆ. ಮತ್ತು ಜಗಳದಲ್ಲಿ ಗಟ್ಟಿಗನು, ನೋಡಿ ಜಗಳ ಆಡಬೇಕಾದ್ರೆ ತುಂಬ ಗಟ್ಟಿಯಾಗಿ ನಿಂತ್ಕೊಂಡು ಜಗಳ ಆಡುವಂಥವ್ರು. ನಂತರ ಉದರ ರೋಗ ಉಳ್ಳವನು, ಮತ್ತು ಹೊಟ್ಟೆಗೆ ಸಂಬಂಧಪಟ್ಟಂತೆ ರೋಗಗಳನ್ನು ಅನುಭವಿಸ್ತಾ ಇರ್ತಕ್ಕಂಥವರು. ಮತ್ತು ಸ್ತ್ರೀಲೋಲನು ಆಗುವನು ಅಂತ ಹೇಳ್ತಾರೆ. ನಂತರ ಶ್ರವಣ ನಕ್ಷತ್ರ 2ನೇ ಪಾದದ ಫಲ. ಈ ನಕ್ಷತ್ರದ 2ನೇ ಪಾದಕ್ಕೆ ವೃಷಭಾಂಶವಾಗುವುದರಿಂದ ಶುಕ್ರ ಅಧಿಪತಿಯಾಗಿರ್ತಾನೆ. ಇದರಲ್ಲಿ ಜನಿಸಿದವನು ಗ್ರಂಥ ರಚನಕಾರನು. ನೋಡಿ, ಕೆಲವರು ಕವಿಗಳಾಗಿದ್ದಾರೆ, ಕೆಲವರು ಗ್ರಂಥ ರಚನೆಯನ್ನು ಮಾಡ್ತಕ್ಕಂಥವರಾಗಿದ್ದಾರೆ, ಕೆಲವರು ಕಥೆಗಳು ಕಾದಂಬರಿಗಳನ್ನು ಬರತಕ್ಕಂಥವ್ರು ಕೂಡ ಶ್ರವಣ ನಕ್ಷತ್ರದವರಾಗಿದ್ದಾರೆ. ಮತ್ತು ಕಾಮಾಸಕ್ತನು, ಸುಶೀಲನು, ಸುಖವಂತನು, ಯಾವಾಗಲೂ ಸುಖದಿಂದ ಇರ್ತಕ್ಕಂಥವ್ರಾಗ್ತಾರೆ ಶ್ರವಣ ನಕ್ಷತ್ರ 2ನೇ ಪಾದದವರು. ಮತ್ತು ಕಾಮವಿಲಾಸ ಪ್ರಿಯನು ಮತ್ತು ಬಹುಜನ ಸೇವಕರುಳ್ಳಂಥವನು. ನೋಡಿ, ಬಹುಜನ ಅವರ ಕೆಳಗಡೆ ಯಾವಾಗಲೂ ಸೇವಕರು ಇರ್ತಾರೆ. ಮತ್ತು ತಂತ್ರಜ್ಞಾನದಲ್ಲಿ ಒಳ್ಳೆಯ ಬುದ್ಧಿಯನ್ನು ಹೊಂದಿರತಕ್ಕಂಥವರು. ಮತ್ತು ಬುದ್ಧಿವಂತನು ಮತ್ತು ಮಾತುಗಾರನು ಕೂಡ. ನೋಡಿ, ಶ್ರವಣ ನಕ್ಷತ್ರದವರು ಯಾರಿದ್ದಾರೆ ತುಂಬ ಮಾತುಗಾರರು, ಅರ್ಥ ಆಯ್ತು. ಹಾಗಾಗಿ ಮಾತುಗಾರನು ಕೂಡ ಆಗ್ತಾನೆ ಅಂತ ಹೇಳ್ತಾರೆ. ನಂತರ 3ನೇ ಪಾದದಲ್ಲಿ ಜನಿಸಿದವರು ಮಿಥುನಾಂಶವಾಗುವುದು. ಮಿಥುನ ಅಂತಂದರೆ ಅದಕ್ಕೆ ಬುಧ ಅಧಿಪತಿ. ಇದರಲ್ಲಿ ಜನಿಸಿದವರು ಬಹುಸಂತಾನಿಯೋ, ತುಂಬ ಮಕ್ಕಳನ್ನು ಪಡೀತಕ್ಕಂಥ ಶಕ್ತಿ ಇರ್ತಕ್ಕಂಥವರು, ದಾನ ಧರ್ಮ ಮಾಡುವಂಥವರು, ನೀತಿವಂತರು ಮತ್ತು ಹಣವಂತನು ಮತ್ತು ಗುಣವಂತನು. ಮತ್ತು ಚಿತ್ರಕಲಾ ಮತ್ತು ಕುಶಲನು, ಚಿತ್ರಕಲೆಗಳನ್ನು ಬರತಕ್ಕಂಥದ್ದು ಮತ್ತು ಕೈ ಬರಹಗಳನ್ನು ತುಂಬ ದುಂಡಾಗಿ ಬರೀತಕ್ಕಂಥವರು. ಮತ್ತು ಒಳ್ಳೆಯ ಸ್ನೇಹಿತರುಳ್ಳವನು. ನೋಡಿ, ಶ್ರವಣ ನಕ್ಷತ್ರ 3ನೇ ಪಾದದವರು ಒಳ್ಳೆಯ ಸ್ನೇಹಿತರನ್ನು ಪಡೆದಿರ್ತಾರೆ. ಸದಾ ಸಂಗಡಿಗರೊಂದಿಗೆ ಏನಾದರೊಂದು ಕಾರ್ಯದಲ್ಲಿ ತೊಡಗಿರುವವರಾಗಿರುತ್ತಾರೆ. ಯಾವಾಗಲೂ ಒಂದು ಉತ್ತಮ ಕಾರ್ಯ ಅಂದರೆ ಯಾವುದಾದ್ರೂ ಒಂದು ತೀರ್ಥಕ್ಷೇತ್ರಗಳಿಗೆ ಹೋಗುವಂಥದ್ದು, ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು, ದರ್ಶನ ಮಾಡ್ತಕ್ಕಂಥದ್ದು ಮತ್ತು ಹೀಗೆ ಒಳ್ಳೆಯ ಕೆಲಸಗಳನ್ನೇ ಮಾಡ್ತಕ್ಕಂಥವ್ರು ಆಗ್ತಾರೆ. ನಂತರ ಶ್ರವಣ ನಕ್ಷತ್ರ 4ನೇ ಪಾದ. ಈ ನಕ್ಷತ್ರದಲ್ಲಿ ಜನಿಸಿದಂಥವರು 4ನೇ ಪಾದಕ್ಕೆ ಕರ್ಕಾಂಶವಾಗುವುದರಿಂದ ಕರ್ಕಾಟಕ ರಾಶಿಗೆ ಚಂದ್ರ ಅಧಿಪತಿಯಾಗಿರ್ತಾನೆ. ಇದರಲ್ಲಿ ಜನಿಸಿದವನು ಸಮಾಧಾನವುಳ್ಳವನು. ನೋಡಿ, ಮೈನ್ ಬೇಕಾಗಿರೋದೇ ನಮಗೆ ಸಮಾಧಾನ, ನೆಮ್ಮದಿ ಬೇಕು. ಶ್ರವಣ ನಕ್ಷತ್ರ 4ನೇ ಪಾದದವರಿಗೆ ಸಮಾಧಾನ ಇರುತ್ತೆ. ಅದಕ್ಕೆ ಹೇಳ್ತಾರೆ ಗಾದೆ, ಚಿಂತೆ ಇಲ್ಲದೆ ಇದ್ದವನಿಗೆ ಸಂತೆಯಲ್ಲಿ ಕೂಡ ನಿದ್ದೆ ಬರುತ್ತೆ ಅನ್ನೋ ಹಂಗೆ ಈ ಶ್ರವಣ ನಕ್ಷತ್ರ 4ನೇ ಪಾದದವರಿಗೆ ತುಂಬ ಸಮಾಧಾನ ಇರುತ್ತೆ, ಯಾವುದೇ ಚಿಂತೆಗಳಿರೋದಿಲ್ಲ. ಬಹುಜನ ಪ್ರಿಯನು, ಎಲ್ಲರೂ ಕೂಡ ಅವರನ್ನು ಪ್ರೀತಿಸ್ತಾ ಇರ್ತಾರೆ. ಸತ್ಕರ್ಮಾನುಷ್ಠಾನಿಯಾಗಿಯೂ, ಸತ್ಕರ್ಮಗಳನ್ನು ಮಾಡಿ ಅನುಷ್ಠಾನವನ್ನು ಇಟ್ಕೊಂಡಿರ್ತಕ್ಕಂಥವರಾಗ್ತಾರೆ. ಹಣವಂತನು, ಧಾರ್ಮಿಕ ಬುದ್ಧಿಯುಳ್ಳವನು. ನೋಡಿ, ಧಾರ್ಮಿಕ ಬುದ್ಧಿ ಅಂತಂದರೆ ಧರ್ಮದಲ್ಲಿ ಒಳ್ಳೆಯ ಶ್ರದ್ಧೆ, ಧರ್ಮದಲ್ಲಿ ಒಳ್ಳೆಯ ವಿದ್ಯೆ, ಧರ್ಮದಲ್ಲಿ ಒಳ್ಳೆಯ ಧರ್ಮವನ್ನು ಪರಿಪಾಲನೆ ಮಾಡ್ತಕ್ಕಂಥವರು, ಧರ್ಮದಲ್ಲಿ ಒಳ್ಳೆಯ ಬುದ್ಧಿ ಉಳ್ಳಂಥವರು ಆಗ್ತಾರೆ. ಮತ್ತು ಪಶು ಕ್ರಯ ವಿಕ್ರಯ ಮಾಡುವುದರಲ್ಲಿ ನಿಪುಣನೂ ಆಗಿರ್ತಾನೆ. ನೋಡಿ, ಆಗಿನ ಕಾಲಕ್ಕೆ ಹಸುಗಳನ್ನು ಯಾವ ರೀತಿ ತರಬೇಕು, ಕುದುರೆಯನ್ನು ನಮ್ಮ ಮನೆಗೆ ತರಬೇಕಾದ್ರೆ ಯಾವ ರೀತಿ ತರಬೇಕು, ಹಸುಗಳಲ್ಲಿ ಎಷ್ಟು ವಿಧ ಇದೆ, ಇವನ್ನೆಲ್ಲ ಅಂದರೆ ಪಶು ಕ್ರಯ ವಿಕ್ರಯ ಅಂದರೆ ಮಾರೋದು ತಗೊಳ್ಳೋದು ಇಂತಹ ಕೆಲಸಗಳಲ್ಲಿ ನಿಪುಣರಾಗಿರ್ತಾರೆ. ಮತ್ತು ಹಾಗೆ
ಶ್ರವಣ ನಕ್ಷತ್ರ ಮಕರ ರಾಶಿಯವರು ವ್ಯಾಪಾರದಲ್ಲಿ ಅತ್ಯಂತ ಚತುರರಾಗಿರ್ತಾರೆ, ಅತ್ಯಂತ ಬುದ್ಧಿಯುಳ್ಳಂಥವರಾಗಿರ್ತಾರೆ. ನೋಡಿ ಹೀಗೆ ನಕ್ಷತ್ರ ಕಂಟಕ ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಜನಿಸಿದಂಥವರು, ಈ ನಕ್ಷತ್ರದಲ್ಲಿ ಜನಿಸಿದ ಶಿಶುವಿಗೆ ಮೊದಲನೇ ವರ್ಷದಲ್ಲಿ ಶೀತ ಮತ್ತು ಜ್ವರದಿಂದ ಬಾಧೆ ಇರುತ್ತೆ. ನಂತರ 3 ಮತ್ತು 5ನೇ ವಯಸ್ಸಿನಲ್ಲಿ ಬಾಲಗ್ರಹ ಪೀಡೆಗಳು ಸಂಭವಿಸುತ್ತೆ. ನಂತರ 8ನೇ ವಯಸ್ಸಿನಲ್ಲಿ ಗ್ರಹ ಸಂಬಂಧ ದೋಷಗಳು ಇರುತ್ತೆ. 12 ಮತ್ತು 13ನೇ ವಯಸ್ಸಿನಲ್ಲಿ ಜಲಬಾಧೆಗಳು ಮತ್ತು ಜಲಕಂಟಕಗಳು ಏರ್ಪಾಟಾಗತ್ತೆ. ನಂತರ 16ನೇ ವಯಸ್ಸಿನಲ್ಲಿ ವಿಷ ಭಯಗಳಿರುತ್ತೆ. ನಂತರ 20ರಿಂದ 28ನೇ ವಯಸ್ಸಿನಲ್ಲಿ ವಿಷಮ ಶೀತ ಜ್ವರಗಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರುತ್ತದ್ದು. 33 ಮತ್ತು 37ನೇ ವಯಸ್ಸಿನವರೆಗೆ ಅಗ್ನಿ ಭಯಗಳಿರ್ತಕ್ಕಂಥದ್ದು. ನಂತರ 40-50ನೇ ವಯಸ್ಸಿನಲ್ಲಿ ಮೆದುಳಿಗೆ ಸಂಬಂಧಪಟ್ಟಂತೆ ಮತ್ತು ಮರುವಿನ ಕಾಯಿಲೆಗಳು ಬರ್ತಕ್ಕಂಥದ್ದು. 60 ಮತ್ತು 70ನೇ ವಯಸ್ಸಿನಲ್ಲಿ ಮಹಾರೋಗಗಳು ಏನಾದರೂ ಇದ್ದರೆ ಅಂಥವು ಬರುವಂಥದ್ದು. ಇವೆಲ್ಲವೂ ಕಳೆದರೆ 90 ವರ್ಷದ ಪೂರ್ಣ ಅವಧಿಗೆ ಪರಮಾಯುಷ್ಯ ಇದೆ ಇವರಿಗೆ. ನೋಡಿ, ಶ್ರವಣ ನಕ್ಷತ್ರದವರಿಗೆ ಪೂರ್ತಿ ಆಯುಷ್ಯದೆ, 90 ವರ್ಷಗಳ ಕಾಲ ಆಯುಷ್ಯದೆ. ಭಗವಂತನನ್ನು ಸ್ಮರಣೆ ಮಾಡಿ. ನಿಮಗೆ ಶ್ರವಣ ನಕ್ಷತ್ರಕ್ಕೆ ಶನಿ ಅಧಿಪತಿಯಾಗಿರೋದ್ರಿಂದ ಓಂ ಶಂ ಶನೇಶ್ವರಾಯ ನಮಃ ಪ್ರಾರ್ಥನೆ ನೀವು ಎಷ್ಟು ಬಾರಿ ಶಂ ಶನೇಶ್ವರಾಯ ನಮಃ ಅಂತೇಳಿ ಪ್ರಾರ್ಥನೆ ಮಾಡ್ತೀರಿ ಅಷ್ಟು ನಿಮಗೆ ಚೆನ್ನಾಗಿರ್ತೀರ, ಒಳ್ಳೆಯದಾಗತ್ತೆ. ಮತ್ತು ವೆಂಕಟೇಶ್ವರ ಸ್ವಾಮಿಯನ್ನು ಧ್ಯಾನ ಮಾಡಿ ಶುಭವಾಗುವುದು. ಮತ್ತು ಆಗಾಗ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಗಳಿಗೆ ಭೇಟಿ ನೀಡಿ. ವೆಂಕಟೇಶ್ವರ ಸ್ವಾಮಿಯ ನಕ್ಷತ್ರವೂ ಕೂಡ ಶ್ರವಣ ನಕ್ಷತ್ರನೇ. ಹಾಗಾಗಿ ಈ ಶ್ರವಣ ನಕ್ಷತ್ರದವರು ಸ್ವಲ್ಪ ವ್ಯವಹಾರಗಳಲ್ಲಿ ಸ್ವಲ್ಪ ಹಿಂದೇಟಾಗ್ತಕ್ಕಂಥದ್ದು, ಬಡ್ಡಿಗಳನ್ನು ಕಟ್ತಕ್ಕಂಥದ್ದು, ಇಂತಹ ಸಮಸ್ಯೆಗಳ ನಿವಾರಣೆ ಆಗುತ್ತೆ. ಸಾಲಬಾಧೆಗಳಿಂದ ವಿಮುಕ್ತರಾಗ್ತೀರಾ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡೋದರಿಂದ. ಶ್ರವಣ ನಕ್ಷತ್ರ ಮಕರ ರಾಶಿಯವರು ಸ್ವಲ್ಪ ವಿಶೇಷ ಫಲವನ್ನು ಹೊಂದ್ತೀರ. ನಂತರ ನೋಡಿ, ಯಾರಿಗಾದರೂ ಜಾತಕವನ್ನು ನಾವು ತೋರಿಸ್ಬೇಕು ಮತ್ತು ನಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಸ್ಬೇಕು ಮತ್ತು ಜಾತಕವನ್ನು ಬರೆಸಬೇಕು ಅಂತ ಹೇಳಿದರೆ ಈ ಕೆಳಗಡೆ ಇರ್ತಕ್ಕಂಥ ನಂಬರಿಗೆ ನೀವು ಸಂಪರ್ಕ ಮಾಡಿ ನೀವು ಕೂಡ ಜಾತಕಗಳನ್ನು ಪಡಿಬೋದು ಮತ್ತು ಜಾತಕ ವಿಶ್ಲೇಷಣೆಯನ್ನು ಕೂಡ ಮಾಡಿಕೊಳ್ಬೋದು. ಕುಂಭ ವಿವಾಹ ಮತ್ತು ಕದಲಿ ವಿವಾಹಕ್ಕೆ ಸಂಬಂಧಪಟ್ಟಂತೆ, ನವಗ್ರಹ ಶಾಂತಿಗಳನ್ನು ಸಂಬಂಧಪಟ್ಟಂತೆ ಪೌರೋಹಿತ್ಯ ಕಾರ್ಯಕ್ರಮಗಳೇನಾದರೂ ಇದ್ದರೆ ಅದನ್ನು ಕೂಡ ನಾವು ಮಾಡಿಸಿಕೊಡಲಾಗತ್ತೆ. ಹಾಗಾಗಿ ಕೆಳಗಡೆ ಇರ್ತಕ್ಕಂಥ ನಂಬರನ್ನು ನೀವು ಸಂಪರ್ಕ ಮಾಡ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮ್ಮ ಚಾನಲ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶುಭವಾಗಲಿ.